ಎಂಜಾಯ್ ಮಾಡ್ತಿದ್ದೀವಿ ಅಂದರೆ ಸೆಲ್ಫಿಶ್ ಅಂತ ಅಂತಾರೆ. ಬೆಳಗ್ಗೆ ಮನೆ ಕೆಲಸ ಮತ್ತೆ ಆಫೀಸ್ ಕೆಲಸ ಅದಾದಮೇಲೆ ಸಂಜೆ ಮನೇಲಿ ಕೆಲಸ, ನೆಗೆಟಿವ್ ಎನರ್ಜಿ ಥರ ಮನೇಲಿರೋರ್ಗೆಲ್ಲರಿಗೂ ಪಾಸ್ ಆನ್ ಆಗ್ತಾ ಇರುತ್ತೆ. ಸುಮ್ಮನೆ ಇರಬೇಕು, ನೀವು ಏನೂ ಕೆಲಸ ಮಾಡಬಾರ್ದು. ಸುಮಾರು ಅವರೆಕಾಯಿಗಳು ಎಲ್ಲ ಬಲ್ತೋಗ್ಬಿಟ್ಟಿತ್ತು. ಅಮ್ಮ ಇದು ಹೇಳ್ತಾ ಇದ್ರು, ಬಟ್ ಇವತ್ತು ಟೈಮ್ ಬಂತು ಅದಕ್ಕೆ. ತುಂಬ ಅಂದರೆ ತುಂಬಾ ಪ್ಯಾಷನ್ನು ಜಿಮ್ ಅಂದರೆ. ಬಟ್ ಅದನ್ನೇ ಬಿಟ್ಟು ಒಬ್ಬಟ್ಟು ತೊಪ್ಪೆ ಬರುತ್ತೆ, ಚೆನ್ನಾಗೇ ಇರೋದಿಲ್ಲ. ಚೆನ್ನಾಗಿ ಊರಿದೆ ಅಂತ ಹೇಳಿದ್ರೆ ಈ ರೀತಿ ಸಣ್ಣಗೆ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ನಾವೆಲ್ಲರೂ ಜೀವನದಲ್ಲಿ ಎಷ್ಟು ಬ್ಯುಸಿಯಾಗಿರ್ತೀವಿ ಅಲ್ವಾ? ಕೆಲಸ, ಮನೆ, ಮಕ್ಕಳು, ಜವಾಬ್ದಾರಿ ಇದೆಲ್ಲದ್ರ ನಡುವೆ ನಮ್ಮ ಬಗ್ಗೆನೇ ನಾವು ಕೇರ್ ತಗೊಳ್ಳೋದನ್ನು ಮರ್ತ್ಬಿಟ್ಟಿರ್ತೀವಿ. ಮೀ ಟೈಮ್ ಅನ್ನೋದು ಸಾಧ್ಯನೇ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ. ಅಕಸ್ಮಾತ್ ಏನಾದರೂ ಮೀ ಟೈಮ್ನ ನಾವು ಎಂಜಾಯ್ ಮಾಡ್ತಿದ್ದೀವಿ ಅಂದರೆ ಸೆಲ್ಫಿಶ್ ಅಂತ ಅಂತಾರೆ. ಅಂದರೆ ಸ್ವಾರ್ಥಿಗಳಾಗಲ್ಲ ನಾವು ಮೀ ಟೈಮ್ ತೊಗೊಳ್ಳೋದ್ರಿಂದ. ಆ್ಯಕ್ಚುಲಿ ಮೀ ಟೈಮ್ ಅಂತ ಹೇಳಿದ್ರೆ ನನಗೋಸ್ಕರ ನಾನು ಟೈಮ್ ಕೊಟ್ಕೊಳ್ಳೋದು ಅನ್ನೋದು ಅರ್ಥ. ಆದರೆ ವಿಪರ್ಯಾಸ ಏನು ಅಂತ ಹೇಳಿದ್ರೆ ನಮ್ಮ ಹೆಣ್ಮಕ್ಳಿಗೆ ಟೈಮೇ ಸಿಗೋದಿಲ್ಲ. ಅವ್ರಿಗೋಸ್ಕರ ಅವರು ಮೀಸಲಿಡೋ ಅಂಥ ಟೈಮು ತುಂಬಾ ಕಡಿಮೆ. ಅದು ವರ್ಕಿಂಗ್ ವುಮನ್ ಆದರೂ ಆಗಿರಲಿ ಅಥವಾ ಹೋಮ್ ಮೇಕರ್ ಆದರೂ ಆಗಿರಲಿ, ಇಬ್ರಿಗೂ ಅಷ್ಟೇ ತುಂಬಾ ಚಾಲೆಂಜಸ್ ಇರುತ್ತೆ ಮತ್ತು ಕೆಲಸಗಳಿರುತ್ತೆ. ಅದ್ರ ಮಧ್ಯದಲ್ಲಿ ಸಿಗೋ ಅಂಥ ಸ್ವಲ್ಪ ಟೈಮ್ಗಳನ್ನ ನಾವು ಫ್ಯಾಮಿಲಿಗಂತಲೇ ಎತ್ತಿಟ್ಬಿಡ್ತೀವಿ ಹೊರತು ನಮಗಂತ ನಾವು ತೊಗೊಳ್ಳೋದೇ ಇಲ್ಲ. ಆ್ಯಕ್ಚುಲಿ ನಮಗೋಸ್ಕರ ನಾವು ಟೈಮ್ನ ಮೀಸಲಿಡೋದು ತುಂಬಾ ಇಂಪಾರ್ಟೆಂಟು. ನಾನು ಬೆಳಗ್ಗೆ ಹೊತ್ತು ನನಗೋಸ್ಕರ ಮೀ ಟೈಮ್ನ ಯಾವ ರೀತಿ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿದ್ರೆ, ನಿಧಾನವಾಗಿ ರಂಗೋಲಿ ಹಾಕೋದಾಗಲಿ, ದೊಡ್ಡದಾಗಿರೋ ರಂಗೋಲಿನ ಸ್ಲೋ ಆಗಿ ಹಾಕ್ಕೊಂಡು ಕೂತಿರ್ತೀನಿ. ಅಥವಾ ತುಂಬಾ ಚಿಕ್ಕದಾಗಿರೋ ರಂಗೋಲಿನ ಎಲಾಬ್ರೇಟ್ ಮಾಡಿಕೊಂಡು ಅಥವಾ ಡೆಕೋರೇಟ್ ಮಾಡ್ಕೊಂಡು ಕೂತಿರ್ತೀನಿ. ಇಲ್ಲಾಂದರೆ ಗಿಡಗಳಿಗೆ ನೀರು ಹಾಕ್ತಾ ಇರ್ತೀನಿ. ಇಲ್ಲ ನಮ್ಮ ಚಿಂಟು ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಿರ್ತೀನಿ. ಆಗ ನಮಗೆ ಒಂಥರ ರಿಫ್ರೆಶಿಂಗ್ ಆಗಿ ಫೀಲ್ ಆಗುತ್ತೆ. ಮೀ ಟೈಮ್ ಕೊಡೋದ್ರಿಂದ ನಮ್ಮ ಮನಸ್ಸಿಗೆ ವಿಶ್ರಾಂತಿನೂ ಸಿಗುತ್ತೆ ಮತ್ತು ಸ್ಟ್ರೆಸ್ಸಿಂದ ಹೊರಗಡೆ ಬರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು. ಬೆಳಗ್ಗೆ ಮನೆ ಕೆಲಸ ಮತ್ತು ಆಫೀಸ್ ಕೆಲಸ ಅದಾದಮೇಲೆ ಸಂಜೆ ಮನೇಲಿ ಕೆಲಸ, ಮಗುನ ನೋಡ್ಕೊಳ್ಳೋ ಕೆಲಸ ತುಂಬಾ ಇರಿಟೇಟ್ ಆಗ್ತಾ ಇರುತ್ತೆ. ಇದರಿಂದ ಯಾವಾಗಪ್ಪ ಆಚೆ ಹೋಗೋದು ಅಂತ ಅನ್ನಿಸ್ತಾ ಇರುತ್ತೆ. ಎಲ್ಲ ಜವಾಬ್ದಾರಿನೂ ಕರೆಕ್ಟಾಗಿ ಹ್ಯಾಂಡಲ್ ಮಾಡಬೇಕು. ಅಕಸ್ಮಾತ್ ನಾವು ಹೆಣ್ಮಕ್ಳು ಏನಾದರೂ ಸ್ವಲ್ಪ ಬೇಜಾರಾಗಿಬಿಟ್ರೆ, ಕುಗ್ಬಿಟ್ರೆ ಮನೇಲಿರೋರೆಲ್ಲರೂ ಒಂದು ಸ್ವಲ್ಪ ಲೋ ಬ್ಯಾಟ್ರಿ ಥರನೇ ಫೀಲ್ ಮಾಡ್ತಾರೆ. ಯಾಕೆಂದರೆ ನನಗನ್ಸುತ್ತೆ ನಾವೇ ಅವ್ರನ್ನ ರೀಚಾರ್ಜ್ ಮಾಡೋ ಪೋರ್ಟ್ಗಳನ್ನೋ ಥರ. ಎಸ್ಪೆಷಲಿ ಮನೇಲಿ ಹೆಣ್ಮಕ್ಳು ಎಷ್ಟು ಚುರುಕಾಗಿ ಮತ್ತು ಎನರ್ಜೆಟಿಕ್ ಆಗಿರ್ತಾರೋ ಅದೇ ರೀತಿಯೇ ಫ್ಯಾಮಿಲಿಯಲ್ಲಿರೋ ಅಂಥ ಮೆಂಬರ್ಸು ಕೂಡ ಫುಲ್ಲಿ ಚಾರ್ಜ್ಡಾಗಿರ್ತಾರೆ. ನಮಗೋಸ್ಕರ ನಾವು ಪ್ರಾಪರಾಗಿರುವಂಥ ಸಮಯನ ಮೀಸಲಿಡೋದ್ರಿಂದ ನಮ್ಮ ಎನರ್ಜಿ ಜಾಸ್ತಿ ಆಗುತ್ತೆ. ಮೊಬೈಲ್ ಫೋನ್ನ ನಾವು ಯಾವ ರೀತಿ ಚಾರ್ಜ್ ಮಾಡ್ತೀವೋ ಅದೇ ರೀತಿ ನಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ ಚಾರ್ಜ್ ಟೈಮ್ ಬೇಕು, ಅದೇ ಮೀ ಟೈಮು. ಆ ರೀತಿ ನಾವು ಚಾರ್ಜ್ ಆಗಿದ್ದರೆ, ಫುಲ್ಲಿ ಎನರ್ಜೆಟಿಕ್ ಆಗಿದ್ದರೆ, ಈ ಎನರ್ಜಿ, ಪಾಸಿಟಿವ್ ಎನರ್ಜಿ ಫ್ಯಾಮಿಲಿಯಲ್ಲಿರೋರು ಒಬ್ಬೊಬ್ರಿಗೂ ಪಾಸ್ ಆನ್ ಆಗ್ತಾ ಬರುತ್ತೆ. ಅದೇ ನಾವೇನಾದರೂ ಸ್ವಲ್ಪ ಎನರ್ಜಿ ಲೋ ಆಗಿ ಫೀಲ್ ಮಾಡ್ತಿದ್ರೆ ಅದು ನೆಗೆಟಿವ್ ಎನರ್ಜಿ ಥರ ಮನೇಲಿರೋರ್ಗೆಲ್ಲರಿಗೂ ಪಾಸ್ ಆನ್ ಆಗ್ತಾ ಇರುತ್ತೆ. ನಾವು ಯಾವಾಗ ಖುಷಿಯಾಗಿ ಸಂತೋಷವಾಗಿರ್ತೀವೋ ಹಾಗೆ ನಮ್ಮ ಸುತ್ತಮುತ್ತ ಇರೋರ್ನೂ ನಾವು ಚೆನ್ನಾಗಿ ನೋಡ್ಕೊಳ್ಬೋದು. ಎಸ್ಪೆಷಲಿ ನಾವು ಹೆಣ್ಮಕ್ಳಿಗೆ ಏನು ಅನ್ಸುತ್ತೆ ಅಂತ ಹೇಳಿದ್ರೆ, ಮೀ ಟೈಮ್ ಅಂತ ಒಂದು 10-15 ನಿಮಿಷ ಸ್ಪೆಂಡ್ ಮಾಡೋದಕ್ಕೆ ಮೊದಲು ಬೇರೆ ಕೆಲಸ ಮುಗಿಸ್ಬಿಡೋಣ, ಬೇಗ ಕೆಲಸ ಆಗುತ್ತೆ ಅಂತ ಹರಿಬರಿಯಲ್ಲಿ ಇರ್ತೀವಿ. ಬಟ್ ಅದು ನಾವು ಮಾಡೋ ದೊಡ್ಡ ತಪ್ಪು. ಮೀ ಟೈಮ್ ಅಂದರೆ ದೊಡ್ಡ ಪ್ಲ್ಯಾನ್ ಎಲ್ಲ ಬೇಕಾಗೋದಿಲ್ಲ. ಅದಕ್ಕೆ ಜಸ್ಟು ಒಂದು 15 ನಿಮಿಷ ನೀವು ಸ್ಪೆಂಡ್ ಮಾಡಿದ್ರೆ ಸಾಕು. ಅಂದರೆ ಸುಮ್ಮನೆ ಇರಬೇಕು, ನೀವು ಏನೂ ಕೆಲಸ ಮಾಡಬಾರ್ದು. ಒಂದು 10-15 ನಿಮಿಷ ಜಸ್ಟು ಒಂದು ಇಷ್ಟ ಆಗಿರೋವಂಥ ಬುಕ್ ಓದಿ ಅಥವಾ ಕವನ ಓದಿ, ಇಲ್ಲಾಂದರೆ ಒಂದು ಹಾಡು ಕೇಳಿದ್ರೆ ಸಾಕು. ಒಂದು ಕಪ್ಪು ಕಾಫಿ ಇಟ್ಕೊಂಡು ಸುಮ್ಮನೆ ನಿಮ್ಮ ತಲೆಗೆ ಏನು ಬರುತ್ತೋ ಅದನ್ನು ಆರಾಮಾಗಿ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದಿರ್ಬೋದು, ಅಥವಾ ಜಸ್ಟು ಮೆಡಿಟೇಟ್ ಮಾಡೋದಿರ್ಬೋದು, ಅಥವಾ ಒಂದು ಚಿಕ್ಕ ವಾಕ್ಗಾದರೂ ಹೋಗೋದಿರ್ಬೋದು. ನೀವು ಸಾಕಿರೋ ಅಂಥ ಪ್ರಾಣಿಗಳು ಅಥವಾ ಪಕ್ಷಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಅಥವಾ ನೀವು ಸಾಕಿರೋ ಅಂಥ ಗಿಡಗಳ ಜೊತೆ ನೀವು ಮಾತಾಡೋದಾಗಿರಲಿ ಅಥವಾ ಟೈಮ್ ಸ್ಪೆಂಡ್ ಮಾಡೋದಾಗಿರಲಿ, ಯಾವುದಾದ್ರೂ ಒಂದನ್ನು ಮಾಡಿದ್ರೆ ಸಾಕು, ನಿಮ್ಮ ಮೈಂಡು ಆದಷ್ಟು ಬೇಗ ರಿಫ್ರೆಶ್ ಆಗಿಬಿಡುತ್ತೆ. ನಮ್ಮನ್ನು ನಾವು ಚೆನ್ನಾಗಿ ನೋಡಿಕೊಂಡ್ರೆ ಮಾತ್ರ ನಾವು ಬೇರೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ.
ಇವತ್ತೇ ನಿಮ್ಗಿಷ್ಟ ಆಗಿರೋವಂಥ ಮೀ ಟೈಮ್ನ ಶುರು ಮಾಡಿ. ಮತ್ತು ಕಮೆಂಟ್ಸಲ್ಲಿ ನನಗೆ ಹೇಳಿ ನಿಮ್ಮ ಮೀ ಟೈಮ್ ಏನು ಅಂತ. ಇವತ್ತು ಸಂಕಷ್ಟ ಚತುರ್ಥಿ ಇದ್ದಿದ್ದರಿಂದ ಗಣಪತಿದು ಪೂಜೆ ಮಾಡಬೇಕಾಗಿತ್ತು. ಇಲ್ಲಿ ಗರ್ಕೆ ಹುಲ್ಲು ಎಲ್ಲೂ ಸಿಕ್ಕಿಲ್ಲ ಅಂತ ಹೇಳಿ ಅಮ್ಮ ಪಾಪ ವಾಕ್ ಮಾಡ್ಕೊಂಡು ಹೋಗಿ ಅಲ್ಲೆಲ್ಲೋ ಗರ್ಕೆ ಹುಲ್ಲು ತೊಗೊಂಡು ಬಂದರು. ಹಾಗೆ ಬಿಳಿ ಎಕ್ಕದ ಹೂ ಕೂಡ ಸಿಕ್ತು. ಅದಿಟ್ಟು ಪೂಜೆ ಮಾಡಿದಾಗ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಒಂಥರ ಚೆನ್ನಾಗಿ ಅನ್ನಿಸ್ತಾಯಿತ್ತು. ದೇವ್ರ ಮನೆಯೇ ಪ್ಲೆಸೆಂಟ್ ಆ್ಯಂಡ್ ಪೀಸ್ಫುಲ್ಲಾಗಿತ್ತು. ಇವತ್ತಿನ ಪೂಜೆ ಕೂಡ ತುಂಬಾ ಚೆನ್ನಾಗಾಯಿತು. ಸಂಜೆ ಬಂದು ಕಡಲೆಕಾಳು ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬರೋಣ ಅಂತ ಹೇಳಿ ಕಡಲೆಕಾಳನ್ನ ಕೂಡ ನೆನೆ ಹಾಕಿ ಇಟ್ಟಿದ್ದೀನಿ. ಇವತ್ತು ಪೂಜೆ ನಂದಾಗಿದ್ದರಿಂದ ಅಮ್ಮ ಬ್ರೇಕ್ಫಾಸ್ಟ್ಗೆ ಇಡ್ಲಿನೂ ಸಾಂಬಾರು ಮಾಡಿದರು. ಸಖತ್ತಾಗಿ ಬಂದಿತ್ತು. ಇನ್ನು ಈ ಮಂತ್ದು ಗ್ರಾಸರಿ ತಂದು ರೀಸ್ಟಾಕ್ ಮಾಡ್ಕೊಂಡಿದ್ದಾಯಿತು. ನೀವೇನಾದರೂ ಈ ಮಂತ್ ಗ್ರಾಸರಿ ಪ್ಲ್ಯಾನ್ ಮಾಡ್ತಿದ್ರೆ ನೀವು ನಿಯರ್ ಬೈ ಜಿಗ್ನಿ ಅಥವಾ ಬನ್ನೇರುಘಟ್ಟ ಇದ್ದೀರಾ ಅಂತ ಹೇಳಿದ್ರೆ ರಾಯಲ್ ಬಜಾರ್ ಅಂತ ಹೊಸದಾಗಿ ಓಪನ್ ಆಗಿದೆ, ಹೋಲ್ಸೇಲ್ ಬಜಾರು. ಅಲ್ಲಿ ನೀವು ಪರ್ಚೇಸ್ ಮಾಡಿ. ಇಲ್ಲಿ ಮೇಲೆ ಲಿಂಕ್ ಹಾಕಿದ್ದೀನಿ ನೋಡಿ. ಈ ವ್ಲಾಗ್ ಕಂಪ್ಲೀಟಾಗಿ ನೋಡಿ. ನಿಮಗೆ ಬೈ ಒನ್ ಗೆಟ್ ಒನ್ ಆಫರ್ ಕೂಡ ರನ್ ಆಗ್ತಿದೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಗ್ರಾಸರೀಸು, ರೀಸನಬಲ್ ಪ್ರೈಸು ಮತ್ತು ಆಫರ್ಸ್ ಎಲ್ಲನೂ ತುಂಬ ಚೆನ್ನಾಗಿತ್ತು. ಮನೆಗೆ ರಾಗಿ ಬೇಕಾಗಿತ್ತು ಅಂತ ಹೇಳಿ ತೊಗೊಬರೋದಕ್ಕಂತ ಹೋಗಿದ್ವಿ. ಸೊ ಹಾಗೆ ಬೇಕಾಗಿರುವಂಥ ವಸ್ತುಗಳನ್ನೆಲ್ಲ ತೊಗೊಬಂದ್ವಿ. ಸೊ ಅಲ್ಲಿ ₹1 ಲೈಟರು, ₹2 ಮಗ್ಗು, ₹3 ಡಸ್ಟ್ ಪ್ಯಾನ್ ಕೂಡ ಸಿಕ್ತು. ಅದೆಲ್ಲ ನೋಡಿ ಆಶ್ಚರ್ಯ ಆಯಿತು. ಇನ್ನು ಸೋಂಪು ಏನಕ್ಕೆ ಉರಿತಿದ್ದೆ ಅಂತ ಹೇಳಿದ್ರೆ, ಸೋಂಪನ್ನ ಹಾಗೆ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಅದು ಗೂಡು ಕಟ್ಕೊಂಡ್ಬಿಡುತ್ತೆ. ಸೊ ಅದು ಯಾವಾಗಲೂ ಅಷ್ಟೇ ಸೋಂಪು ತಂದಾಗ ನಾವು ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಅದನ್ನು ಬಾಕ್ಸಲ್ಲಿ ಸ್ಟೋರ್ ಮಾಡೋದ್ರಿಂದ ಆ ರೀತಿ ಗೂಡು ಕಟ್ಟೋದಿಲ್ಲ. ಅಮ್ಮ ಅವರೆಕಾಯಿ ಹಾಕಿದ್ರಲ್ವ, ಅದು ತುಂಬ ಚೆನ್ನಾಗಿ ಹರಡ್ಕೊಂಡ್ಬಿಟ್ಟಿದೆ. ಸುಮಾರು ಅವರೆಕಾಯಿಗಳು ಎಲ್ಲ ಬಲ್ತೋಗ್ಬಿಟ್ಟಿತ್ತು. ಅಮ್ಮ ಇದು ಚಪ್ಪರದ ಅವರೆಕಾಯಿ ಅಂತ ಹಾಕಿದ್ದು, ಬಟ್ ನೋಡಿದ್ರೆ ಅದು ಅವರೆಕಾಳಾಗಿ ಹೋಗ್ಬಿಟ್ಟಿತ್ತು. ನನಗೂ ಅಮ್ಮಂಗೂ ಚಪ್ಪರದ ಅವರೆಕಾಯಿ ಅಂದರೆ ತುಂಬಾ ಇಷ್ಟ. ಅದು ಪಲ್ಯ ಮಾಡಿಬಿಟ್ಟು ಅಕ್ಕಿ ಕಾಳೆಲ್ಲ ಹುರ್ಕೊಂಡು ಪುಡಿ ಮಾಡಿ ಹಾಕ್ತೀವಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಅದು ಅದಕ್ಕೋಸ್ಕರ ಅದನ್ನು ಬೆಳೆಸಿದ್ವಿ. ನೋಡಿದ್ರೆ ಅದು ಅವರೆಕಾಯಿ ಆಗಿತ್ತು. ಸರಿ, ನಮ್ಮ ಮನೆಯವರು ತುಂಬ ದಿವಸದಿಂದ ಕಿತ್ತೀನಿ ಅಂತ ಹೇಳ್ತಾಯಿದ್ರು. ಬಟ್ ಇವತ್ತು ಟೈಮ್ ಬಂತು ಅದಕ್ಕೆ. ಕಾಯಿ ತುಂಬಾ ದಪ್ಪ ಇತ್ತು ಮತ್ತು ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ಆಲ್ಮೋಸ್ಟು 1/4 kgವರೆಗೂ ಬಂದಿತ್ತು. ಫುಲ್ಲು ಎಲ್ಲ ಕಿತ್ತೋದಕ್ಕಾಗಿಲ್ಲ, ಯಾಕಂದರೆ ಶೀಟಿಂದ ಆ ಕಡೆ ಹೋಗ್ಬಿಟ್ಟಿದೆ ಎಲ್ಲನೂ. ಆಫೀಸ್ ಮುಗಿಸ್ಕೊಂಡು ಬಂದಮೇಲೆ ಬೋರ್ ಆಗ್ತಿತ್ತು, ಏನು ಮಾಡೋಣ ತಿನ್ನೋದಕ್ಕೇನೂ ಇಲ್ಲ ಅಂದಾಗ ಮೊನ್ನೆ ದೇವಸ್ಥಾನಕ್ಕೆ ಹೋದಾಗ ಇದು ರಾಗಿ ಅವಲಕ್ಕಿ ತಂದಿದ್ವಲ್ಲ, ಸೊ ಅದನ್ನೇ ಒಗ್ಗರಣೆ ಹಾಕ್ಕೊಂಡು ತಿಂದ್ಬಿಟ್ಟು ಸುಮಾರು ದಿವಸದಿಂದ ಒಂದು ಕೆಲಸ ಬಾಕಿ ಇತ್ತು. ಏನು ಅಂತ ಹೇಳಿದ್ರೆ ಇವ್ರಿಗೆ ಜಿಮ್ ಜಾಯಿನ್ ಮಾಡಿಸೋದು. ಚಿನ್ನು ಪಾಪಗೋಸ್ಕರ ಅವ್ರ ಜಿಮ್ನನ್ನೇ ಸ್ಯಾಕ್ರಿಫೈಸ್ ಮಾಡಿಬಿಟ್ಟಿದ್ರು. ಅವ್ರಿಗೆ ತುಂಬಾ ಇಷ್ಟ ಜಿಮ್ ಮಾಡೋದಂದರೆ. ಆಲ್ಮೋಸ್ಟು ಇಲ್ಲಿಗೆ ಬಂದು 1 ವರ್ಷ ಮೇಲೆ ಆಗೋಯ್ತು. ಸೊ ಅವರು ಜಿಮ್ಗೆ ಹೋಗಲಿಲ್ಲ ಪಾಪ. ಇಲ್ಲಿಗೆ ಬಂದಮೇಲೆ ಕೂಡ ಸ್ಟಾರ್ಟಿಂಗಲ್ಲಿ 2-3 ವಾರ ಹೋದರು. ಬಟ್ ಆದರೆ ಅಲ್ಲಿಗೆ ಹೋಗಿ ಬರೋಷ್ಟೊತ್ತಿಗೆ ಮತ್ತು ವರ್ಕೌಟ್ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 3-4 ಅವರ್ ಆಗ್ತಿತ್ತು. ಸೊ ನಾವು ಚಿಕ್ಕ ಪಾಪು ಇದ್ದ ಅಲ್ವಾ, ಅವನ್ನ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ಮಗನಿಗೋಸ್ಕರ ಜಿಮ್ನನ್ನೇ ಸ್ಯಾಕ್ರಿಫೈಸ್ ಮಾಡಿಬಿಟ್ರು. ಅವ್ರಿಗೆ ತುಂಬ ಅಂದರೆ ತುಂಬಾ ಪ್ಯಾಷನ್ನು ಜಿಮ್ ಅಂದರೆ. ಬಟ್ ಅದನ್ನೇ ಬಿಟ್ಕೊಟ್ರಲ್ವ, ಗ್ರೇಟ್ ಅಂತ ಅನ್ನಿಸ್ತು. ಆಮೇಲೆ ಜಾಯಿನ್ ಆಗ್ರಿ ಅಂತ ಹೇಳಿದೆ ನಾನು. ಬಟ್ ಬೇಡ, ನಾನು ಆಮೇಲೆ ಜಾಯಿನ್ ಆಗ್ತೀನಿ, ಪಾಪುನ ನೋಡ್ಕೊಳ್ಳೋದಕ್ಕೆ ನಿಮ್ಮಿಬ್ರಿಗೂ ಕಷ್ಟ ಆಗುತ್ತೆ. ಬೆಳಗ್ಗೆಯಿಂದ ಅಮ್ಮ ನೋಡ್ಕೊಳ್ತಾರೆ, ಮತ್ತು ಆಫೀಸ್ ಮುಗಿದ್ಮೇಲೆ ನೀನು ಅಡುಗೆ ಕೆಲಸ ಎಲ್ಲ ಮಾಡ್ತಿರ್ತೀಯಲ್ಲ, ಮತ್ತು ಹೆಕ್ಟಿಕ್ ಆಗಿಬಿಡುತ್ತೆ, ಬೇಡ ಬಿಡು ಸ್ವಲ್ಪ ದಿವಸ ಅಂತ ಹೇಳಿದರು. ಆದರೆ ಎಷ್ಟು ದಿವಸ ನಾನು ನೋಡ್ಕೊಂಡಿರೋದು. ಅವ್ರಿಗೆ ಜಿಮ್ ಅಂದರೆ ತುಂಬಾ ಇಷ್ಟ. ಅವರು ಆ ಥರ ಇಷ್ಟ ಆಗಿರೋ ತಿಂಗ್ನ ಗಿವ್ ಅಪ್ ಮಾಡಿ ಇರೋದನ್ನು ನೋಡೋಕೆ ನಂಗೆ ಇಷ್ಟ ಆಗ್ತಾ ಇರಲಿಲ್ಲ. ಅದಕ್ಕೆ ಅವ್ರಿಗೆ ಗೊತ್ತಿಲ್ದಿರ ಅಂಗಡಿಗೆ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ಬಿಟ್ಟು, ಅದು ಜಿಮ್ ನಾವು ಫಸ್ಟೇ ಕೇಳ್ಕೊಂಬಂದಿದ್ವಿ, 2 ಜಿಮ್ಮು. ಅದು 2ರಲ್ಲಿ ಯಾವುದು ಅಂತ ಫೈನಲೈಸ್ ಮಾಡ್ತಾಯಿದ್ವಿ. ಸರಿ, ಕರ್ಕೊಂಡೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಸೀದಾ ಕರ್ಕೊಂಡೋಗಿ ಸಬ್ಸ್ಕ್ರಿಪ್ಷನ್ ಪೇ ಮಾಡಿಬಿಟ್ಟು ಬಂದ್ವಿ. ಅವ್ರಿಗೆ ಶಾಕು, ಬೇಡವಾಗಿತ್ತು ಕಣೆ, ಇನ್ನೊಂದು ಸತಿ ಹೋಗ್ತಿದ್ದೆ ನಾನು ಇನ್ನೊಂದು ಸ್ವಲ್ಪ ತಿಂಗಳಾದಮೇಲೆ ಅಂತ ಹೇಳ್ತಿದ್ರು. ಬಟ್ ಇಟ್ಸ್ ಓಕೆ, ನಾನು ಮ್ಯಾನೇಜ್ ಮಾಡಬಲ್ಲೆ. ಅವ್ರ ಹ್ಯಾಪಿನೆಸ್ಸೇ ನನ್ನ ಹ್ಯಾಪಿನೆಸ್ಸು. ಇನ್ನು ನಮ್ಮ ತಲಹರಟೆ ಚಿಂಟು ಸಂಜೆ ಅವರು ಗಿಡಗಳಿಗೆ ನೀರು ಹಾಕ್ತಿದ್ರೆ ಈ ರೀತಿಯೆಲ್ಲ ಆಟ ಆಡಿಕೊಂಡು ಫುಲ್ಲು ಒದ್ದೆ ಮಾಡ್ಕೊಂಡು ಮನೆ ಎಲ್ಲ ನೀರು ಹಾಕ್ಬಿಟ್ಟಿದ್ದ.
ಅಮ್ಮ ಇವತ್ತು ಸಂಕಷ್ಟ ಚತುರ್ಥಿ ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ಒಬ್ಬಟ್ಟಿಗೆ ಹಿಟ್ಟು ಕಲಸಿಟ್ಟಿದ್ದಾರೆ. ನನಗೆ ಗೊತ್ತೇ ಇರಲಿಲ್ಲ. ಅದಾದಮೇಲೆ ನಾನು ಕಡಲೆಕಾಳು ನೆನೆಸಾಕ್ಬಿಟ್ಟಿದ್ನಲ್ಲ, ಅದೇ ನೈವೇದ್ಯಕ್ಕೆ ಇಟ್ಟಿದ್ದೆ. ಸರಿ ಅಂತ ಹೇಳಿಬಿಟ್ಟು ಸಂಜೆ ಪೂಜೆಗೆ ಒಬ್ಬಟ್ಟು ಮಾಡೋಣ ಅಂತೇಳಿ ಮಾಡಿದರು. ಅಕ್ಕಪಕ್ಕದ ಮನೆಯವರು ಏನಾದರೂ ತಿಂಡಿ ಏನಾದರೂ ಕೊಟ್ಟಿದ್ರೆ ಅವ್ರಿಗೆ ಎಕ್ಸ್ಚೇಂಜ್ ಆಗಿ ನಾವೇನಾರು ಕೊಡಬೇಕಲ್ವಾ, ಅದೇ ಒಂದು ಯೋಚನೆ. ಪಕ್ಕದ ಮನೆ ಅಕ್ಕ ನನಗೆ ಏನೋ ಹಬ್ಬಕ್ಕೆ ತಿಂಡಿ ಕೊಟ್ಟಿದ್ರು, ಪಾತ್ರೆ ಎಲ್ಲ ಹಾಗೆ ಉಳಿದಿತ್ತು ನನ್ನ ಹತ್ರ. ಸೊ ಅದಕ್ಕೇ ಇವತ್ತು ಒಬ್ಬಟ್ಟು ಅಮ್ಮ ಮಾಡಿದ್ರಲ್ಲ, ಅದ್ರ ಜೊತೆ ಮೆಣಸಾರು ಮತ್ತು ಬಜ್ಜಿ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಮೆಣಸಾರು ತುಂಬ ಟೇಸ್ಟಾಗಿ ಮಾಡ್ತಾರೆ ಅಮ್ಮ, ದಂಟಿನ ಸೊಪ್ಪು ಹಾಕ್ಬಿಟ್ಟು. ಸೊ ಇದೆಲ್ಲ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ರೆಡಿ ಮಾಡಿ ಅವ್ರಿಗೂ ಕೊಟ್ಟಿದ್ದಾಯಿತು. ನಿಜವಾಗ್ಲೂ ಯಾರಾದರೂ ಪಕ್ಕದ ಮನೆಯವರಾಗಲಿ ಯಾರಾದರೂ ನಮ್ಗೆ ಏನಾದ್ರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ರಿಟರ್ನ್ಗೆ ಅವ್ರಿಗೆ ಆ ಪಾತ್ರೆನ ತಲುಪಿಸೋಷ್ಟೊತ್ತಿಗೆ ಎಷ್ಟೊತ್ತಿ ಯೋಚನೆ ಮಾಡಿರ್ತೀವಿ ಏನು ಐಟಮ್ ಕೊಡೋದು ಅಪ್ಪ ಅಂತ. ನೀವು ಆ ರೀತಿ ಯೋಚನೆ ಮಾಡಿದ್ದೀರಾ? ಕಮೆಂಟ್ ಮಾಡಿ. ಕಾಯಿ ಒಬ್ಬಟ್ಟು ಮಾಡೋ ಅಂಥ ರೆಸಿಪಿ ತುಂಬಾ ಸಿಂಪಲ್ಲು. ನಾವು ಬೇಕಾದರೆ ಕೊಬ್ಬರಿ ಆದರೂ ತೊಗೋಬೋದು ಅಥವಾ ಹಸಿ ತೆಂಗಿನಕಾಯಿ ಆದರೂ ತೊಗೋಬೋದು. ಅದನ್ನು ತುರಿದ್ಬಿಟ್ಟು ಸಣ್ಣದಕ್ಕೆ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ರುಬ್ಕೊಳ್ಬೇಕು. ನೀರೆಲ್ಲ ಜಾಸ್ತಿ ಹಾಕ್ಕೊಳ್ಬಾರ್ದು. ಮತ್ತು ಒಂದು ಪಾತ್ರೆ ಬಿಸಿ ಮಾಡಿ ಅದಕ್ಕೆ ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಪಾಕ ತೊಗೊಳ್ಬೇಕು. ಪಾಕ ತೆಗೆದ್ಮೇಲೆ ಅದಕ್ಕೆ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಲ್ಲ ತೆಂಗಿನ ತುರಿ, ಅದನ್ನು ಹಾಕಿ ಏಲಕ್ಕಿ ಪುಡಿ ಮತ್ತು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದನ್ನು ಕಲಿಸ್ಕೊಡ್ಬೇಕು. ನೀಟಾಗಿ ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ, ಸ್ವಲ್ಪ ಬರ್ಫಿ ಟೈಪ್ ಆಗುತ್ತೆ. ಸೊ ಆ ರೀತಿ ಬಂದಮೇಲೆ ಅದನ್ನು ಕೆಳಗಿಳಿಸ್ಕೊಂಡು ಆಲ್ರೆಡಿ ಮೈದಾ ಹಿಟ್ಟು ಮತ್ತು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಎಣ್ಣೆ ಹಾಕಿ ಕಲಸಿಟ್ಕೊಂಡಿರ್ತೀವಲ್ಲ, ಆ ಹಿಟ್ಟಿನ ಒಳಗಡೆ ಈ ಹೂರ್ಣನ ಇಟ್ಬಿಟ್ಟು ಈ ರೀತಿ ತಟ್ಕೊಂಡು ಕಾವಲಿ ಮೇಲೆ ಹಾಕಿ 2 ಕಡೆ ಬೇಯಿಸ್ಕೊಂಡ್ರೆ ನಮಗೆ ಕಾಯಿ ಒಬ್ಬಟ್ಟು ರೆಡಿ ಆಗಿಬಿಡುತ್ತೆ. ಏನು ಅಂತ ಹೇಳಿದ್ರೆ ಒಬ್ಬಟ್ಟು ಮಾಡೋವಾಗ ನಮಗೆ ಇದು ಚೆನ್ನಾಗಿ ನಾದಿರಬೇಕು. ಹಿಟ್ಟು ಸರಿಯಾಗಿ ನಾದಲಿಲ್ಲ ಅಂತ ಹೇಳಿದ್ರೆ ಒಬ್ಬಟ್ಟು ತೊಪ್ಪೆ ತೊಪ್ಪೆ ಬರುತ್ತೆ, ಚೆನ್ನಾಗೇ ಇರೋದಿಲ್ಲ. ಚೆನ್ನಾಗಿ ಊರಿದೆ ಅಂತ ಹೇಳಿದ್ರೆ ಈ ರೀತಿ ಸಣ್ಣಗೆ ತೆಳ್ಳಗೆ ಮಾಡ್ಕೊಳ್ಬೋದು. ಮತ್ತು ಊರನ್ನ ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋ ಥರ ತಟ್ಕೊಡ್ಬೇಕು. ದಪ್ಪ ದಪ್ಪ ತಟ್ಟಿದ್ರೆ ಚೆನ್ನಾಗಿ ಬರೋದಿಲ್ಲ. ಸೊ ಈ ರೀತಿ ತೆಳ್ಳಗೆ ತಟ್ಟಿದ್ರೆ ಅಂಗಡೀಲಿ ಮಾಡ್ತಾರಲ್ಲ ಆ ರೀತಿಯೇ ಬರುತ್ತೆ. ನನಗೆ ಅಮ್ಮ ಮಾಡುವಂಥ ಬೇಳೆ ಒಬ್ಬಟ್ಟು ಮತ್ತು ಕಾಯಿ ಒಬ್ಬಟ್ಟು ಅಂದರೆ ತುಂಬ ಇಷ್ಟ. ಏನೋ ಒಂಥರ ಅವ್ರು ಬಿಸಿ ಬಿಸಿ ಮಾಡಿಕೊಡ್ತಾ ಇರಬೇಕು, ನಾನು ತಿಂತಾ ಇರಬೇಕು. ತುಂಬ ಚೆನ್ನಾಗಿ ಅನಿಸುತ್ತೆ. ಆ ಗೋಲ್ಡನ್ ಬ್ರೌನ್ ಬರೋವರೆಗೂ ಅವರು ಬಾಯ್ಲ್ ಮಾಡಿಬಿಟ್ಟು ಕೊಡ್ತಾರಲ್ವ, ಅದು ಬಿಸಿ ಬಿಸಿ ತಿಂತಾ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ನಮ್ಮ ಮನೆಯವ್ರಿಗೆ ತುಪ್ಪ ಹಾಕಿ ಕೊಟ್ಟರೆ 3ರಿಂದ 4 ತಿಂತಾ ಇರ್ತಾರೆ. ಅವ್ರಿಗೆ ಆ್ಯಕ್ಚುಲಿ ಕಾಯಿ ಹೋಳಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ನನಗೆ ಕಾಯಿ ಹೋಳಿಗೆ ಇಷ್ಟ, ಅವ್ರಿಗೆ ಬೇಳೆ ಹೋಳಿಗೆ ಇಷ್ಟ. ಅಮ್ಮ ಯಾವಾಗಲೂ ಅವ್ರಿಗಿಷ್ಟ ಅಂತ ಹೇಳಿ ಬೇಳೆ ಒಬ್ಬಟ್ಟು ಮಾಡ್ತಾಯಿರ್ತಾರೆ. ಏನೋ ಗೊತ್ತಿಲ್ಲ, ಅಪರೂಪಕ್ಕೆ ಇವತ್ತು ಕಾಯಿ ಹೋಳಿಗೆ ಮಾಡಿಬಿಟ್ಟಿದ್ರು. ಅದನ್ನು ತಿನ್ನೋಣ ಅಂತ ಹೇಳಿ ಬಿಸಿ ಬಿಸಿ ಮಾಡಿಕೊಟ್ರಲ್ಲ, ಪುಟಾಣಿಗೆ ಕೊಟ್ಟರೆ ಫುಲ್ ಖುಷಿ. ಅವನು ಅವ್ರ ಪಪ್ಪ ಶೇರಿಂಗ್ ಮಾಡ್ಕೊಂಡು ತಿಂತಾರೆ. ಏನೋ ಒಂಥರ ಅವ್ರ ಬಾಂಡು ತುಂಬ ಚೆನ್ನಾಗಿ ಬಿಲ್ಡ್ ಆಗಿಬಿಟ್ಟಿದೆ. ನಾವು ಊಟ ಮಾಡ್ತಿದ್ರೆ ನಮ್ಮ ಪುಟಾಣಿ ಜೊತೇಲಿ ಬಂದು ಕೂತ್ಕೊಂಡು ತಿಂತಾನಲ್ಲ, ಸಖತ್ ಖುಷಿ ಆಗುತ್ತೆ. ಅವ್ರ ಪಪ್ಪನೂ ಅವನು ಬೆಸ್ಟ್ ಫ್ರೆಂಡ್ಸ್ ಥರ ಯಾವಾಗಲೂ ಜೊತೆಲೇ ತಿರುಗ್ತಾ ಇರ್ತಾರೆ. ತುಂಬಾ ಖುಷಿ ಆಗುತ್ತೆ. ಅವನು ಊಟ ತಿನ್ನೋದಕ್ಕೆ ಮೊದಲು ಅವ್ರ ಪಪ್ಪಂಗೆ ನನಗೆ ಫೀಡ್ ಮಾಡಿಸ್ತಾನೆ. ಈ ಮೂಮೆಂಟೆಲ್ಲ ನೋಡಿದಾಗ ಒಂಥರ ಎಮೋಷ್ನಲಿ ಟಚ್ ಥರ ಫೀಲ್ ಆಗುತ್ತೆ. ಅವ್ರಿಗೆ ಎಷ್ಟು ಬುದ್ಧಿ ಇರುತ್ತೆ, ಚಿಕ್ಕ ವಯಸ್ಸು, ಬಟ್ ಆದರೆ ಹೆಂಗೆ ಆ ಥರ ಎಲ್ಲ ಯೋಚನೆ ಮಾಡ್ತಾರೆ ಅಂತ ಅನ್ನಿಸ್ತಾ ಇರುತ್ತೆ. ನಮ್ಮ ಮಕ್ಕಳಿಗೆ ನಾವು ಇವತ್ತು ಟೈಮ್ ಕೊಟ್ಟರೆ ನಾಳೆ ಅವರು ನಮಗೋಸ್ಕರ ಟೈಮ್ ಕೊಡ್ತಾರೆ. ಇವಾಗ ನಾವು ಬಿಸಿ ಅಂತ ಸುತ್ತಾ ಇದ್ದರೆ ನಾಳೆ ಅವರು ನಮ್ಮನ್ನು ಬಿಟ್ಟು ಬಿಸಿ ಅಂತ ಸುತ್ತುವಂಥ ದಿನ ಬಂದೇ ಬರುತ್ತೆ. ಇವತ್ತಿನ ಡೇ ಅಂತೂ ತುಂಬಾ ಪೀಸ್ಫುಲ್ಲು ಮತ್ತು ಪ್ಲೆಸೆಂಟ್ ಆಗಿತ್ತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗು. ನೀವೇನಾದರೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೀಶಿಯಸ್ ಟೈಮ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಡೇನ ನೀವು ಯಾವಾಗಲೂ ಬ್ಯುಸಿಯಾಗಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಅಥವಾ ಪೀಸ್ಫುಲ್ಲಾಗಿ ಪ್ಲೆಸೆಂಟಾಗಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.